ಕೊಡ್ತೇನಪ್ಪ, ಒಂದು ನಿಮಿಷ ಏನು ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂಗಳೂರಿನ ವಿಧಾನಸಭೆ ಮಾಡ್ಬಿಡಿ, ಎಲ್ಲ ಅಲ್ಲಿ ಬಿಜೆಪಿ ಗೆದ್ದು ಬಂದಾರೆ, ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ 3 ಗಂಟೆ ಸುಮ್ಮ ಕುದ್ಗಾಯ್ತೀವಿ. ಅಲ್ಲ ಗೌಡ್ರೆ, ನೆಕ್ಸ್ಟ್ ನಿಮ್ಮ ಹಾಸನದಲ್ಲಿ ನೀವೇ ಮಾಡ್ಕೊಳ್ಳಿ ಸರ್. ಹೋದ್ಸಲ ಒಂದು ಸಭೆ ಸಪ್ರೇಟ್ ಒಂದು ಸಭೆನ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದಲ್ಲಿ 4ನೇ ಅತಿ ದೊಡ್ಡ ಸಮುದಾಯ ಅದು ನಾಮಧಾರಿಗಳು. ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಈಗ ಹೋದ ಸಲ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ, ಕೇವಲ ಒಂದು ಬಜೆಟ್ ಅಲ್ಲಿ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅನ್ಯಾಯ ಆಗಿದೆ ಅಂತೇಳಿ. ಹಾಗಾಗಿ ಮತ್ತೆ ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿ ನಾನು ಮೊದಲೇ ಹೋದ ಸಲ ಕೂಡ ಇದೇ ಮಾತನ್ನು ಹೇಳಿದೆ. ನಮ್ಗೆಲ್ರಿಗೂ ಆ ಸಮುದಾಯ ಋಣ ನಮಗಿದೆ. ಆ ಕಾರಣಕ್ಕೆ ವಿ ಆರ್ ಸೋ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್. ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೇಳುವಂಥದ್ದು ಸರ್, 1,25,000 ಜನ ವಲಸೆ ಹೋಗ್ತಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ವಲಸೆ ಹೋಗ್ತಾರೆ. ಅವ್ರು ಶೇಂದಿ ಕೆತ್ತುವಂಥದ್ದು ಅವ್ರ ಹಕ್ಕನ್ನು ಕಸಿದುಕೊಳ್ಳಾಗಿದೆ. ಉಡುಪಿ ಮಂಗಳೂರು ಬಿಟ್ಟರೆ ಬೇರೆ ಎಲ್ಲರಿಗೂ ಅವಕಾಶ ಕೊಡ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಶೇಂದಿ ತೆಗಿಲಿಕ್ಕೆ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಅದನ್ನು ಡಿನೈ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದಾಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿ ಅಧ್ಯಕ್ಷನ ನೇಮಕ ಮಾಡಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಜೆಷನ್. ಹಾಗಾಗಿ ಒಂದು ಹೋಸಲ ಅವರು ಹೇಳಿದ್ದಾರೆ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಹೌದು 500 ಕೋಟಿ ರೂಪಾಯಿ ಏನಾಗುತ್ತೆ ಇವರೇ, ಇಡೀ ರಾಜ್ಯದಲ್ಲಿ 26 ಸಮುದಾಯ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹೇಳುವುದೇನೆಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅಂತ ಹೇಳಿದ್ರೆ ಜಗತ್ತಿಗೆ ಸಂತ. ಅಲ್ಲಲ್ಲ, ನಾನು ಹೇಳುದು ಕೇಳಿ, ಜಗತ್ತಿಗೆ ಸಂತ. ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದ ಅವರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನ ಪಡೆದ ಅಂತವರ ಹೆಸರನ್ನು ಇಟ್ಟುಕೊಂಡು ಕೇವಲ ಒಂದು ಇದಕ್ಕಾಗಿ ಮಾತ್ರ ಒಂದು ನಿಗಮ ಮಾಡಿ ಅವರಿಗೆ ಅವಮಾನ, ಅವರ ಹೆಸರಿಗೆ ಅವಮಾನ ಮಾಡಬೇಡಿ. ಆ ಸಮುದಾಯದಲ್ಲಿ ಹುಟ್ಟಿದವನಾಗಿ ನಾನು ಹೇಳ್ತಾ ಇರೋದು. ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಅಂತ ಹೇಳಿಕೊಂಡು ಆ ನಿಗಮವನ್ನು ಮಾಡಿ ಯಾರನ್ನೊಬ್ಬ ಅಧ್ಯಕ್ಷ ಮಾಡಿ ಏನೂ ಅದಕ್ಕೆ ಅನುದಾನ ಕೊಡದೆ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಇದೀಗ ನಾಮಧಾರಿ, ಬಿಲ್ಲವ, ಪೂಜಾರಿಗೆ ಬೇರೆ ದೊಡ್ಡ ಸಮುದಾಯ. ಆ ಸಮುದಾಯ ಅವರು ಕೇರಳದಲ್ಲಿ ಹುಟ್ಟಿ ಇವತ್ತು ಕೇರಳದ ಇಡೀ ಕೇರಳ ರಾಜ್ಯದ ಎಲ್ಲಾ ಧರ್ಮದವರನ್ನು ದೇವರಂತ ಪೂಜಿಸ್ತಾರೆ. ಅಂತವರ ಹೆಸರನ್ನು ಇಟ್ಟುಕೊಂಡು ಆ ನಿಗಮದ ಹೆಸರನ್ನಿಟ್ಟು ಆ ನಿಗಮವನ್ನ ತಂದು ಅದಕ್ಕೆ ನೀವು ಅನುದಾನವನ್ನ ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ತಾವು ಗಮನಿಸಬೇಕು. ಕೆಲಸ ಮಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಕಾರ್ಯಕ್ರಮಕ್ಕೆ ಸರ್ಕಾರ ಕೊಂಡಂಡಿರ್ತದೆ. ಮತ್ತೆ ನಿಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಬೇಕಾದ ಅನುದಾನ ನೀಡಬಹುದು. ಅದನ್ನು ನಾವೆಲ್ಲ ಕೊಟ್ಟಿದ್ದೇವೆ, ನೀವು ಕೂಡ ಕೊಡಿ. ಅಲ್ಲಿ ಈಗ ಅಧ್ಯಕ್ಷರೇ, ಹಿಂದೆ ಅವ್ರದೇ ಸರ್ಕಾರದಲ್ಲಿ ಚರ್ಚೆ ಬೇಡ, ಅವರೇ ಸರ್ಕಾರದಲ್ಲಿ ಕೋಶ ಮಾಡಿ ಏನೇನು ಅಭಿವೃದ್ಧಿ ಮಾಡುವಂತ ಚಿಂತನೆ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು ಅಭಿವೃದ್ಧಿ ನಿಗಮ ಮಾಡಿ ಕೊಡಬೇಕಂತಾಗಿದೆ. ನಾನು ಮಂತ್ರಿಗಳು ಹೇಳೋದಿಷ್ಟೇ, ಲಿಂಗಾಯತರ ಸಮಾಜಕ್ಕೆ 200-300 ಕೋಟಿ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಇರುವಂತಕ್ಕೆ ಯಾಕೆ 100 ಕೋಟಿ ಕೊಡಬಾರ್ದು ನೀವು? ಚರ್ಚೆ ಅಲ್ವಾ? ಆದ್ರೆ ಸುನೀಲ್ ಕುಮಾರ್ ಅವ್ರು ಮಾತಾಡಿದ್ರು, ಕೋಶ ಮಾಡಿ ಏನು ಅವರು ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ? ಹಾಗಾಗಿ ಈ ಸಮಾಜ ನಮ್ಮ 4ನೇ ಸ್ಥಾನದಲ್ಲಿರುವುದರಿಂದ ಇದಕ್ಕೆ ಒಂದಿಷ್ಟು ಅಭಿವೃದ್ಧಿ ಪರವಾಗಿ ಕೊಡಬೇಕು. ಯಾಕಂದ್ರೆ ಸುಮ್ಮನೆ 10 ಕೋಟಿ ಅವ್ರ ಕೋಟಿ 10 ಕೋಟಿ ಇವ್ರು ಬೇಕಾಗುತ್ತೆ ಅಧ್ಯಕ್ಷರು, ಇದು ಉಪಯೋಗ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಆಯ್ತು, ಇದು ಅಲ್ಲ ಸರ್, ನಮಗೆ ಏನಾಗಿದೆ, ನಾವು ಸಮಾಜದ ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಾಗಿದೆ ಇವತ್ತು. ಅದಕ್ಕಾಗಿ ದಯವಿಟ್ಟು ಮಂತ್ರಿಗಳು ಹೇಳೋದಿಷ್ಟೇ, ನೀವು 100 ಕೋಟಿ ರೂಪಾಯಿನ ಈ ಸರಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಿಡುಗಡೆ ಮಾಡಿಸಿ. ನೀವು ನಿಶ್ಚಿತವಾಗ್ಲೂ ಮಾನ್ಯ ಸಭಾಪತಿಗಳೇ, ಅವರೇನು ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ಅವಾಗ ಅವರು ಶಾಸಕರಾದತ್ನಾಗ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ಗೌರವ ಕಮ್ಮಿ ಆಗುತ್ತೆ. ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗೇನೆ ನಾವು ಕೆಲಸವನ್ನ ಮಾಡ್ತಾ ಇರೋದು. ಅದಕ್ಕೆ ನಾರಾಯಣ ಗುರು ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ನಾವು ಈ ಸತಿ ಹೆಚ್ಚು ಅನುದಾನವನ್ನ ಬೇಕು ಅಂತ ಮುಖ್ಯಮಂತ್ರಿ ಗಮನ ತರುವಂತ ಕೆಲಸ. ಶಿವಲಿಂಗೌಡ್ರೆ ಸರ್, ಇಲ್ಲ ಪ್ರಶ್ನೆ ಸಂಖ್ಯೆ ಇಲ್ಲ, ಬೇಡ ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ನೆಗೆಟಿವ್ ಇದ್ರೆ ಆಗ್ತದ? ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ, ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು ನೋಡಿ. ನೀವು ಅಲ್ಲಿ ತೆಂಗು ನೀವು ಸಹಕಾರ ಕೊಡ್ತೀರಿ, ನೀವು ಚರ್ಚೆ ಮಾಡ್ತೀರಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ.
ಇಲ್ಲ ಈ ಕಡೆನೆ ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, 1476